ಸ್ನೇಹಿತರೆ, ಹೌ ಟು ಅವಾಯ್ಡ್ ಟಾಕ್ಸಿಕ್ ಎನ್ವೈರ್ಮೆಂಟ್. ಕೆಲವ್ರಿಗೆ ಇಷ್ಟೆಲ್ಲ ಹೇಳ್ತಾ ಇದ್ದಂಗೆ, ಸರ್ ಏನು ಮಾಡೋದು, ನನ್ನ ಫ್ರೆಂಡ್ಸ್ ಸರಿ ಇಲ್ಲ, ನನ್ನ ಫ್ಯಾಮಿಲಿಯಲ್ಲೇ ಸರಿ ಇಲ್ಲ, ಆ್ಯಂಡ್ ದೆನ್ ನನ್ನ ಸುತ್ತಮುತ್ತ ವಾತಾವರಣ ಸರಿ ಇಲ್ಲ, ನನಗೆ ಇಂಥ ಅಪಾರ್ಚುನಿಟಿ ಇಲ್ಲ ಹೇಳ್ತಾ ಇರ್ತೀರ. ಅದನ್ನೆಲ್ಲ ಬಿಡೋದಕ್ಕೆ ಸಾಧ್ಯ ಇದೆ. ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂದರೆ ಟೈಮ್ಲಿ ಕಾಂಟ್ಯಾಕ್ಟ್ ವಿತ್ ರೈಟ್ ಪೀಪಲ್. ಈಗ ನೀವೊಂದು ಕೆಟ್ಟ ವಾತಾವರಣದಲ್ಲಿರ ಇಮ್ಮಿಡಿಯೇಟಾಗಿ ಹೊರ ಬರೋಕ್ಕಾಗಲ್ಲ ಅಂತ ಅಂದರೆ, ಅಟ್ಲೀಸ್ಟ್ ಈಗ ಒಬ್ಬ ಟೀಚರ್ ಇದ್ದೀರಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀರಾ ಅಂತ ಅಂದರೆ, ನೀವು 6 ದಿನ ಹೆಚ್ಚು ಕಡಿಮೆ ಒಂದು ವರ್ಕ್ ಮಾಡಲೇಬೇಕಾಗತ್ತೆ. ನಿಮ್ಮ ಕೊಲೀಗ್ಸು, ನಿಮ್ಮ ಶಾಲಾ ಎನ್ವೈರ್ಮೆಂಟೇ ತುಂಬ ಕೆಟ್ಟೋಗಿದೆ ಅಂದ್ಕೊಳ್ರಿ. 6 ದಿನ ಕೆಟ್ಟೋಗಿರತ್ತಷ್ಟೇ. ಒಂದಿನ ನಿಮಗೆ ಎಕ್ಸ್ಟ್ರಾ ರಜೆ ಇದೆಯಲ್ಲ, ಶನಿವಾರ ಆಫ್ಟರ್ನೂನ್ ಫುಲ್ ಆ್ಯಂಡ್ ಭಾನುವಾರ, ಆ ಟೈಮ್ನಲ್ಲಿ ನೀವು ರೈಟ್ ಪೀಪಲ್ ಕಾಂಟ್ಯಾಕ್ಟ್ ಬಂದರೆ ಮತ್ತೆ ಒಂದು ವಾರ ಅಲ್ಲಿ ಏನು ಟಾಕ್ಸಿಕ್ ಎನ್ವೈರ್ಮೆಂಟನ್ನು ಫೇಸ್ ಮಾಡೋಷ್ಟು ಶಕ್ತಿ ಬರುತ್ತೆ. ಈಗ ಬೋನ್ಸಾಯಿ ಗಿಡದ್ದೇ ಎಕ್ಸಾಂಪಲ್ ತೊಗೊಳ್ರಿ. ಬೋನ್ಸಾಯಿ ಗಿಡವನ್ನು ಕಟ್ ಹಾಕಲಾಗಿದೆ, ನಾವು ಅದಕ್ಕೆ ಹೆಚ್ಚು ಗ್ರೋತ್ ಆಗದಂಗೆ ತಡೆಯಲಾಗಿದೆ. ಜಿಲ್ಲೋ ಅಪ್ಪಿತಪ್ಪಿ ನೂರಾರು ಬೇರುಗಳಲ್ಲಿ ಒಂದು ಬೇರು ಆ ಪಾಟಿಂದ ಹೊರಗೆ ಬಂದು ಭೂಮಿಯ ಸಂಪರ್ಕಕ್ಕೆ ಬಂತು ಅಂತ ಅಂದರೆ ಆ ಬೋನ್ಸಾಯಿ ಗಿಡ ದೊಡ್ಡ ಮರವಾಗಿ ಬೆಳೆಯೋಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಒಂದು ಕಾಂಟ್ಯಾಕ್ಟ್ ರೈಟ್ ಪೀಪಲ್ ಜೊತೆ, ರೈಟ್ ಮೆಟೀರಿಯಲ್ಸ್ ಜೊತೆ, ರೈಟ್ ಕಂಟೆಂಟ್ ಜೊತೆ ಇಟ್ಕೊಂಡ್ರಿ ಅಂದರೆ ನೀವು ಟಾಕ್ಸಿಕ್ ಎನ್ವೈರ್ಮೆಂಟಿಂದ ಹೊರಗಿದ್ದೀರಿ ಅಂತಲೇ ಅರ್ಥ. ಹಾಗೆ ಡಿಟ್ಯಾಚ್ಮೆಂಟ್ ಕಲ್ತಿರಬೇಕು. ನೀವು ಒಂದು ಎನ್ವೈರ್ಮೆಂಟಲ್ಲಿ ಇದ್ದೀನಿ, ಅದನ್ನು ಹೊರಗೆ ಬರೋಕ್ಕೆ ಆಗ್ತಾನೆ ಇಲ್ಲ ಅಂದರೆ ಅದು ಹೊರಬರುವಂಥ ಡಿಟ್ಯಾಚ್ಮೆಂಟ್. ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ, ಕಿತ್ಕೊಂಡು ಹೊರಗೆ ಬರೋಕ್ಕೆ ರೆಡಿ ಇರಬೇಕು. ಒಂದು ರಿಲೇಷನ್ಶಿಪ್ ಇದೆ, ಅದು ತುಂಬ ಅಡ್ವರ್ಸ್ ನಿಮ್ಮನ್ನು ಡೆಸ್ಟ್ರಾಯ್ ಮಾಡ್ತಾ ಇದ್ದರೆ ಕಿತ್ಕೊಂಡು ಹೊರಗೆ ಬರೋಕ್ಕೆ ರೆಡಿ ಇರಬೇಕು. ಈ ಡಿಟ್ಯಾಚ್ಮೆಂಟಿಗೆ ಬದ್ಧರಾಗಿದ್ದಾಗ ಟಾಕ್ಸಿಕ್ ಎನ್ವೈರ್ಮೆಂಟನ್ನು ನಿಭಾಯಿಸುವ ಶಕ್ತಿ ಬರುತ್ತೆ.